ಮೈಸೂರಿಗೂ ಲಗ್ಗೆ ಇಟ್ಟಿದೆಯಾ ಮಂಗನ ಕಾಯಿಲೆ? ಶಿವಮೊಗ್ಗ ಉಡುಪಿಯ ನಂತರ ಈಗ ಮೈಸೂರಿಗೂ ಹಾಗಿದ್ರೆ ಮಂಗನ ಕಾಯಿಲೆ ಲಗ್ಗೆ ಇಟ್ಟಿದೆಯಾ? ವಿಚಿತ್ರ ಕಾಯಿಲೆಯಿಂದಾಗಿ ಇಬ್ಬರು ಮೃತಪಟ್ಟಿದ್ದಾರೆ. ಹಾಡಿ ನಿವಾಸಿಗಳು. ವಿಚಿತ್ರ ಕಾಯಿಲೆಗೆ ಹೊಸಹಳ್ಳಿ ಹಾಡಿಯ 45 ವರ್ಷದ ಚಂದ್ರು ಮತ್ತು 34 ವರ್ಷದ ಭಾಸ್ಕರ್ ಬಲಿಯಾಗಿದ್ದಾರೆ. ವಿಚಿತ್ರ ಕಾಯಿಲೆಯಿಂದಾಗಿ ಇವರು ಮೃತಪಟ್ಟಿದ್ದು. ಹಾಗಿದ್ರೆ ಇದು ಮಂಗನ ಕಾಯಿಲೆಯಾ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ. ಮಂಗನ ಕಾಯಿಲೆ ಬಂದಿದೆ ಅಂತ ಭಯಭೀತರಾಗಿದ್ದಾರೆ ಹಾಡಿವಾಸಿಗಳು. ಎಚ್ಡಿ ಕೋಟೆಯ ತಿಮ್ಮನ ಹೊಸಹಳ್ಳಿ ಹಾಡಿಯಲ್ಲಿ ಈ ಘಟನೆ ಸಂಭವಿಸಿದೆ. ಹಾಡಿಗೆ ಬಂದಿದ್ದಾರೆ ಕೇರಳದ ಡಿಎಚ್ಒ. ಇತ್ತ ಕೇರಳದ ಮಾನಂದವಾಡಿಯಲ್ಲೂ ಕೂಡ ಇಬ್ಬರಿಗೆ ಮಂಗನ ಕಾಯಿಲೆ ಪತ್ತೆಯಾಗಿದೆ. ಹಾಗಿದ್ರೆ ಮೈಸೂರಿಗೂ ಕೂಡ ಲಗ್ಗೆ ಇಟ್ಟಿದೆಯಾ ಮಂಗನ ಕಾಯಿಲೆ? ಈ ವಿಚಿತ್ರ ಕಾಯಿಲೆ ಯಾವುದು ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚಬೇಕಾಗಿದೆ. ಶಿವಮೊಗ್ಗದ ಬಳಿಕ ಈಗ ಮೈಸೂರಿಗೂ ಹಾಗಿದ್ರೆ ಮಂಗನ ಕಾಯಿಲೆ ಲಗ್ಗೆ ಇಟ್ಟಿದೆಯಾ? ಇಬ್ಬರು ಮೃತಪಟ್ಟಿದ್ದಾರೆ ಹಾಡಿಯಲ್ಲಿ. ಹಾಗಾಗಿ ಇಲ್ಲಿ ಹಾಡಿಯಾದ್ಯಂತ ಈಗ ಆತಂಕ ಸೃಷ್ಟಿಯಾಗಿದೆ. ವಿಚಿತ್ರ ಕಾಯಿಲೆಯಿಂದ ಇಬ್ಬರು ಹಾಡಿ ನಿವಾಸಿಗಳು ಮೃತಪಟ್ಟಿರೋದ್ರಿಂದ ಇದು ಮಂಗನ ಕಾಯಿಲೆ ಇರಬಹುದಾ ಅನ್ನುವಂತಹ ಅನುಮಾನ ಕಾಡ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಇದೇ ಹಾಡಿಯಲ್ಲೇ ಸಂಭವಿಸಿರುವಂತದ್ದು. 2 ಸಾವು ಸಂಭವಿಸಿದೆ. ಹಾಡಿಗೆ ಈಗ ದೌಡಾಯಿಸಿದ್ದಾರೆ ಮೈಸೂರು ಜಿಲ್ಲಾ ಡಿಎಚ್ಒ. ಶಿವಮೊಗ್ಗ ಉಡುಪಿಯ ಬಳಿಕ ಈಗ ಮೈಸೂರಿಗೂ ಹಾಗಿದ್ರೆ ಮಂಗನ ಕಾಯಿಲೆ ಬಂದಿದೆಯಾ? ಈ ಭೀತಿ ಈಗ ಎಚ್ಡಿ ಕೋಟೆಯ ಈ ಹಾಡಿಯಲ್ಲಿ ಆವರಿಸಿದೆ. ಕೇರಳದಲ್ಲಿ ಇಬ್ಬರು ಜನರಿಗೆ ಮಂಕಿ ಕಾಯಿಲೆ ಇರ್ತಕ್ಕಂಥದ್ದು, ನಾವು ಏನೋ KFD ಅಂತೀವಿ, ಅದು ಪಾಸಿಟಿವ್ ಬಂದಿದೆ ಅಂತ ಕೂಡ ವರದಿ ಬಂದಿದೆ ಈಗ ಅವರಿಗೆ ಮಣಿಪಾಲಿಂದ. ಸೊ ಆದರೆ ನಮಗೆ ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ, ಇದು ಬಾರ್ಡರ್ ವಿಲೇಜ್ ಆಗಿದ್ದರಿಂದ ಇಲ್ಲಿನ ಕೆಲವೊಂದು ಹೆಣ್ಮಕ್ಳನ್ನ ಅಲ್ಲಿಗೆ ಮದುವೆ ಮಾಡ್ಕೊಂಡಿರೋದು ಅಥವಾ ಅಲ್ಲಿಂದ ಕೆಲವು ಗಂಡು ಮಕ್ಕಳನ್ನ ಇಲ್ಲಿ ಕೊಟ್ಟಿರೋಂಥದ್ದು ಅಥವಾ ಈ ಥರ ಒಂದು ಸಂಬಂಧಗಳು ಬೆಳೆಸಿರೋದ್ರಿಂದ ಅವರು ಹೋಗಿ ಬರೋವಂಥದ್ದು ಪ್ರಸಂಗಗಳು ಜಾಸ್ತಿ ಇರೋದ್ರಿಂದ ಅದಕ್ಕೆ ಈಗ ನಾವು ಸರ್ವೆ ಮಾಡಿಸ್ತಾ ಇದ್ದೀವಿ. ಇದ್ರದ್ದು ಯಾವುದು ಉಣ್ಣೆದು ಸರ್ವೆ ಮಾಡಿಸಿ. ಯಾಕೆಂತಂದರೆ ಇದು ಮನುಷ್ಯನಿಂದ ಮನುಷ್ಯಗೆ ಆಡ್ತಕ್ಕಂಥ ಕಾಯಿಲೆ ಅಲ್ಲ. ಇದು ಕೋತಿಗಳಿಗೆ ಏನು ಈ ಕಾಯಿಲೆ ಇರತಕ್ಕಂಥ ಕೋತಿಗಳನ್ನ ಕಚ್ಚಿದ ಉಣ್ಣೆಗಳು ಆರೋಗ್ಯವಂತ ಮನುಷ್ಯನ ಕಚ್ಚಿದರೆ ಕಾಯಿಲೆ ಬರೋ ಚಾನ್ಸಸ್ ಜಾಸ್ತಿ. ಬಂದು ಸರ್ವೆಲೆನ್ಸ್ ಮಾಡ್ತೀವಿ. ಎಲ್ಲ ಥರದ ಯಾವುದೇ ಒಂದು ಜ್ವರದ ಒಂದು ಸಿಂಗಲ್ ಪ್ರಕರಣ ಇದ್ರೂ ಕೂಡ ಅದರ ತಕ್ಷಣ ಮೇಜರ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿಕೊಂಡು ಹಾಡಿಗೆ ಓಡಿ ಬಂದಿದ್ದಾರೆ ಕೇರಳದ ಆರೋಗ್ಯಾಧಿಕಾರಿ. ಇದು ಆತಂಕವನ್ನ ಹೆಚ್ಚಿಸಿದೆ. ಜೊತೆಗೆ ಮೈಸೂರು ಜಿಲ್ಲಾ ಡಿಎಚ್ಒ ಕೂಡ ಆಗಮಿಸಿದ್ದಾರೆ. ಕೇರಳದಲ್ಲಿರುವಂತಹ ಮಂಗನ ಕಾಯಿಲೆ ಇಲ್ಲಿಗೂ ಕೂಡ ಆಗಮಿಸ್ತಾ ಮೈಸೂರಲ್ಲೂ ಕೂಡ ಹಾಗಿದ್ರೆ ಮಂಗನ ಕಾಯಿಲೆಯ ಭೀತಿ ಆವರಿಸಿದೆ. ಶಿವಮೊಗ್ಗದಲ್ಲಿ ಈಗಾಗಲೇ ಮಂಗನ ಕಾಯಿಲೆಯಿಂದ ಸಾವು ಸಂಭವಿಸಿರುವಂತದ್ದು. ಹಾಗಿದ್ರೆ ಇದು ಮೈಸೂರಿಗೂ ಕೂಡ ವ್ಯಾಪಿಸಿದೆಯಾ? ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಶಿವಮೊಗ್ಗದಲ್ಲಿ ಮಂಗನ ಕಾಯಿಲೆಯಿಂದ ಸಾವನ್ನಪ್ಪಿದ್ದಾರೆ ಜನ. ಈಗ ಮೈಸೂರಿನ ಹಾಡಿಯಲ್ಲಿ 2 ಸಾವು ಸಂಭವಿಸಿರುವಂತದ್ದು, ಅದೂ ಕೂಡ ಮಂಗನ ಕಾಯಿಲೆಯ ಅನ್ನುವಂತಹ ಭೀತಿ. ಈ ಕುರಿತು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಧುಸೂದನ್. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಧು, ಮೈಸೂರಲ್ಲೂ ಮಂಗನ ಕಾಯಿಲೆಯ ಏನದು ವಿಚಿತ್ರ ಕಾಯಿಲೆ? ಇದರ ಬಗ್ಗೆ ಸ್ಪಷ್ಟ ಮಾಹಿತಿ ಸಿಗ್ತಾ ಇದೆಯಾ? ಪ್ರತಿಮಾ, ಸದ್ಯಕ್ಕಂತೂ ಅಧಿಕಾರಿಗಳು ಯಾವುದೇ ರೀತಿಯಾದ ಮಾಹಿತಿಯನ್ನ ಹೊರ ಹಾಕ್ಲಿಕ್ಕೆ ಮುಂದುವರಿತಾ ಇಲ್ಲ. ಯಾಕಂತ ಹೇಳಿದ್ರೆ ಆದ್ರೆ ಕಳೆದ ಒಂದು ವಾರಗಳಿಂದನೂ ಕೂಡ ಕೇರಳ ಹಾಗೂ ಮೈಸೂರು ಗಡಿ ಭಾಗದಲ್ಲಿರ್ತಕ್ಕಂತಹ ಎಚ್ಡಿಕೋಟೆ ತಾಲೂಕು ವ್ಯಾಪ್ತಿಗೆ ಬರ್ತಕ್ಕಂಥ ಹಾಡಿಗಳೇನಿವೆ, ಹಾಡಿಗಳಲ್ಲಿ ಜನರಿಗೆ ಇದ್ದಕ್ಕಿದ್ದಂತೆ ತಲೆನೋವು ಬರ್ತಾ ಇರ್ತಕ್ಕಂಥದ್ದು, ಮೈಕೈ ನೋವು ಬಂದು ಅವರು ಆಸ್ಪತ್ರೆಗೆ ಸೇರ್ತಾ ಇದ್ದಾರೆ. ಸೇರಾದ ನಂತರದಲ್ಲಿ ಅವರು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ತಾ ಇರ್ತಕ್ಕಂಥದ್ದು ಈಗ ಅಲ್ಲಿರ್ತಕ್ಕಂಥ ಹಾಡಿ ಜನರನ್ನ ಆತಂಕಕ್ಕೆ ಈಡು ಮಾಡಿದೆ. ಇದೇ ಒಂದು ಈ 2 ಪ್ರಕರಣಗಳು ಈಗ 45 ವರ್ಷದ ಚಂದ್ರು ಹಾಗೆ 34 ವರ್ಷದ ಭಾಸ್ಕರ್ ಅನ್ನೋರೇನಿದ್ದಾರೆ ಅವರೀಗ ಹಾಡಿಯಲ್ಲಿ ಮೃತಪಟ್ಟಿರ್ತಕ್ಕಂಥದ್ದು. ಇವರಿಗೂ ಕೂಡ ಜ್ವರ ಬಂದಿರುತ್ತೆ. ಜ್ವರ ಬಂದಾದ ನಂತರದಲ್ಲಿ ಮಾನಂದವಾಡಿ ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಚಿಕಿತ್ಸೆಯನ್ನ ಕೂಡ ಕೊಟ್ಟಿರ್ತಾರೆ. ಅದೇ ಚಿಕಿತ್ಸೆ ಫಲಕಾರಿ ಆಗೋದಿಲ್ಲ, ಅವರು ತೀರ್ಕೊಳ್ತಾರೆ. ಆ ನಂತರದಲ್ಲಿ ಇವರ ಒಂದು ಅನಾರೋಗ್ಯಕ್ಕೆ ಸಾವಿಗೆ ಕಾರಣ ಏನು ಅಂತೇಳಿ ಅದನ್ನ ಪತ್ತೆ ಹಚ್ಚಲಿಕ್ಕೆ ಮಣಿಪಾಲ್ ಆಸ್ಪತ್ರೆಗೆ ಕೂಡ ಸ್ಯಾಂಪಲ್ ಅನ್ನ ಕೂಡ ಕಳಿಸಲಾಗಿತ್ತು. ಅಲ್ಲಿ ಕೂಡ ಇದು ಪಾಸಿಟಿವ್ ಬಂದಿರತಕ್ಕಂಥದ್ದು ಈಗ ಅಧಿಕಾರಿಗಳಿಗೆ ಆತಂಕವನ್ನ ತಂದೊಡ್ಡಿರ್ತಕ್ಕಂಥದ್ದು. ಈಗಾಗ್ಲೂ ಕೂಡ ಮೈಸೂರು ಜಿಲ್ಲೆ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ ಗ್ರಾಮಗಳೇನಿವೆ, ಅಂದ್ರೆ ಕೇರಳ ಗಡಿ ಭಾಗಕ್ಕೆ ಹೊಂದ್ಕೊಳ್ಳುವಂತ ಗ್ರಾಮಗಳೇನಿವೆ, ಆ ಗ್ರಾಮಗಳಲ್ಲಿ ಈ ರೀತಿಯಾದ ಸಿಂಪ್ಟಮ್ಸ್ ಗಳು ಹೆಚ್ಚಾಗ್ತಾ ಇವೆ. ಕೇರಳದಲ್ಲಿ ಈಗಾಗಲೇ ಮಂಗನ ಕಾಯಿಲೆ ಇರ್ತಕ್ಕಂಥದ್ದು ದೃಢ ಆಗಿದೆ. ಹಾಗಾಗಿನೇ ಕೂಡ ಯಾರು ಕೇರಳದ ಜೊತೆಗೆ ನಿಕಟ ಸಂಪರ್ಕವನ್ನ ಅಂದ್ರೆ ಅಲ್ಲಿ ವ್ಯವಹಾರ ಮಾಡ್ಲಿಕ್ಕೆ ಅಥವಾ ಕೆಲಸವನ್ನ ಮಾಡ್ಲಿಕ್ಕೆ ಹೋಗಿ ಬರುವಂತ ಕೆಲಸವನ್ನ ಯಾರು ಮಾಡ್ತಾ ಇದ್ದಾರೆ ಅಂತವ್ರಿಗೆ ಈ ಕಾಯಿಲೆಗಳು ಹರಡ್ತಿದ್ಯಾ ಅನ್ನೋ ಒಂದು ಆತಂಕ ಕೂಡ ಈಗ ಅಲ್ಲಿರ್ತಕ್ಕಂಥ ಜನರಿಗೆ ಕಾಡ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕಂತೂ ವಿಚಾರ ಗೊತ್ತಾಗ್ತಿದ್ದಂತಾನೆ ಕೂಡ ಕೇರಳದ ವೈದ್ಯಾಧಿಕಾರಿಗಳು ಕೂಡ ಹಾಡಿಗೆ ಭೇಟಿ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮೈಸೂರು ಜಿಲ್ಲಾ ಆರೋಗ್ಯ ವೈದ್ಯಾಧಿಕಾರಿ ಬಸವರಾಜ್ ಏನಿದ್ದಾರೆ ಅವರ ನೇತೃತ್ವದಲ್ಲಿ ತಂಡವು ಕೂಡ ಭೇಟಿ ಕೊಟ್ಟಿದೆ. ಅಲ್ಲಿ ಪ್ರಿಕಾಷನರಿ ಮೆಜರ್ಸ್ ಗಳನ್ನ ತಗೊಳ್ಳುವಂತದ್ದು, ಆ ಜನರಿಗೆ ಒಂದಷ್ಟು ಸಾವಧಾನವನ್ನ ಹೇಳುವಂತ ಕೆಲಸವನ್ನ ಕೂಡ ಈಗ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಮಧುಸೂದನ್ ತಮ್ಮೆಲ್ಲ ಮಾಹಿತಿಗೆ.